ಇಲ್ಲಿ ಎಷ್ಟು ಜನ ಹಿಂದೂಗಳನ್ನ ನರಭೇದ ಆಗ್ತದೆ, ಅವ್ರಿಗೆ ಅಮಾಯಕರು ಅಂತಾರೆ. ಇವರು ದೇಶ ಆಳೋರೇನ್ರಿ ಇವರು. ಮೊನ್ನೆ ಒಂದು ಹಸು ಕೆಚ್ಚಲನೆ ಕೊಯ್ದಾಗ ಅಮಾಯಕರು ಅಂತ ಹೇಳಿದರು. ಈಗ 26 ಜನ ಸಾಯಿಸಿದ್ರೆ ನಾವು ಲೆಕ್ಕದಲ್ಲಿ ಅವ್ರು ಅಮಾಯಕರು ಅಂತಂದೇ ಇವ್ರು ಹೇಳಿದ್ರು. ಇಂಥವ್ರು ನಾವು ಇಟ್ಕೊಂಡು ದೇಶ ಆಗುತ್ತೆ, ಇಂಥವ್ರ ಕೈಯಲ್ಲಿ ನಾವು ಇದ್ದೀವಿ. ಸರ್ಕಾರದಲ್ಲಿ ಫ್ರೀ ಅಂತ ಕೊಡ್ತಾರಲ್ಲ, ಫಸ್ಟ್ ಅವ್ರಿಗೆ ಹೊಡಿಬೇಕಂತ ಅನಿಸ್ತದೆ. ಏನು ಕೊಡ್ಬೇಕು ರೀ? ಹಿಂದಿನ ಕಾಲದಲ್ಲಿ ರಾಜರಿದ್ದರು, 1 ಎಕರೆ ಜಮೀನು ಕೊಡ್ತಿದ್ರು ಅವ್ರಿಗೆ, ದುಡ್ಕೊಂತಿಂದು ಬದುಕದಾರಿ ಕೊಡ್ತಾರೆ. ಇವ್ರೇನು ರೀ ರೇಷನ್ ಕೊಟ್ಟೆ, ಅಕ್ಕಿ ಕೊಟ್ಟೆ, ಫ್ರೀ ಕೊಟ್ಟೆ, ಓಡಾಡ್ಕೊಟ್ಟೆ, ಏನಿದು ರೀತಿ? ಯಾರು ದುಡ್ಡು ಕೊಡ್ತಾರೆ ಇವರು? ಅಧಿಕಾರಕ್ಕೋಸ್ಕರ ಮಾಡ್ತಾರೆ. ಅಲ್ಲ, ಅಧಿಕಾರ ಅದು ಅವ್ರಿಗೋಸ್ಕರ ನಮ್ಮನ್ನು ಸಾಯಿಸ್ತಾರಲ್ಲ ಸರ್. ಈಗ ಯಾಕಂದ್ರೆ ನಾವು ಬಾರ್ಡರ್ನಲ್ಲಿರೋರಿಗೆ ಗೊತ್ತಾಯ್ತು, ಇಲ್ಲಿವ್ರಿಗೆ ಏನು ಗೊತ್ತಾಯ್ತು ರೀ? 2 ರೂಪಾಯಿ ಕೊಟ್ಟರೆ ನಿಮ್ಮಂತೆ ಮಾಡ್ತಾರೆ, 4 ರೂಪಾಯಿ ಕೊಟ್ಟರೆ ಅವನಂತೆ ಮಾಡ್ತಾರೆ. ಹೋಗಿ ಓಟ್ ಹಾಕ್ತಾರಂತ ಗಂಡು ನನ್ನ ಮಕ್ಕಳಿಗೆ. ದೇಶ ಹೇಳ್ಕೊಂಡು ದೇಶದ್ರೋಹಿ ಕೆಲಸ ಮಾಡ್ತಾರೆ, ಫಸ್ಟ್ ಇವ್ರಿಗೆ ಹೊಡಿಬೇಕು. ನಮ್ಮಲ್ಲಿ ಕೆಲವರು ಹೇಳ್ತಾ ಇದ್ದಾರೆ ಯುದ್ಧ ನಡಿಬಾರ್ದು, ಶಾಂತಿಯಿಂದ ಮಾತಾಡಿ. ಅವ್ರು ಏನು ಹೇಳ್ತಾರೆ? ಅವರು ನಮ್ಮ ದೇಶ ಕೊಟ್ಟಿಲ್ಲ, ಅವರು ಅವರಿಗೆ ಹುಟ್ಟಿದಾರೆ ಅಂತ ಲೆಕ್ಕ. ಅವರು ಏನು ಹೇಳ್ತಾರೆ? ಅವರು ಯುದ್ಧ ಸ್ಟಾರ್ಟ್ ಮಾಡೋದು ಅವರು ಅವರಿಗೆ ಹುಟ್ಟಿದ್ದಾರೆ, ಪಾಕಿಸ್ತಾನಕ್ಕೆ. ನಮ್ಮ ದೇಶ ಕೊಟ್ಟಿಲ್ಲ ಅವರು, ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತೀನಿ ನಾನು. ಅಂಥವ್ರನ್ನ ಮೊದಲು ಸಾಯಿಸ್ಬೇಕು. ಸರ್ಕಾರ ರೇಷನ್ ತಿಂದ್ಮೇಲೆ ಸರ್ಕಾರಕ್ಕೆ ಹುಟ್ಟಿದಂಗೆ ನಮ್ಮ ತಂದೆ ಹೇಳ್ತಿದ್ರು. ಸರ್ಕಾರ ಬೆನಿಫಿಟ್ ತೊಗೊಂಡ್ರೆ ನೀನು ಅಲ್ಲಿಗೆ ನಿಮ್ಮ ಅಪ್ಪ ಹುಟ್ಟಿಲ್ಲ, ನೀನು ಸರ್ಕಾರ ಹುಟ್ಟಿದ ಅಂತ ಹೇಳ್ತೀನಿ ನಾನು. ಇದು ಒಂದು ವಾಕ್ಯ ಅಷ್ಟೇ, ಮುಗಿದೈತೆ, ಜಾಸ್ತಿ ಹೇಳೋದಿಲ್ಲ. ಗ್ಯಾರಂಟಿ ಆಗಲಿ ಏನಾದರೂ ಸರ್, ಸರ್ಕಾರ ಫ್ರೀ ಸೌಲಭ್ಯ ತೊಗೊಂಡಾಗ ನೀವು ಸರ್ಕಾರಕ್ಕೆ ಹುಟ್ಟಿರಿ, ನಿಮ್ಮ ಅಪ್ಪಗೆ ನೀವು ಹುಟ್ಟಿಲ್ಲ ಅಂತ ಹೇಳ್ತೀನಿ ನಾನು. ಒಂದೇ ಮಾತು. ಅದನ್ನ ಯಾಕೆ ತೊಗೋಬೇಕ್ರಿ ದರಿದ್ರ? ಅವರು ಮಾಡಿದ ತಪ್ಪಿಗೆ ಅವ್ರ ಶಿಕ್ಷೆ ದೇವರೇ ಕೊಟ್ಟಿದ್ದಾನೆ. ಯಾರು ಮೋದಿ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ. ಅವ್ರು ಮಾಡಿ ಕರ್ಮಫಲ ಅವರೇ ಅನುಭವಿಸಿದ್ದಾರೆ. ಮತ್ತೆ ಅವ್ರ ದೇಶಕ್ಕಾಗಿ ಬಲಿದಾನ ಕೊಟ್ಟರು ಅಂತ ಹೇಳ್ತಿರ್ತಾರೆ. ಯಾರು ದೇಶಕ್ಕಾಗಿ ಬಲಿದಾನ ಕೊಟ್ಟರ? ಸ್ವಾತಂತ್ರ್ಯ ನಾವೇ ತಂದ್ಕೊಟ್ಟಿದ್ದೀವಿ. ಸ್ವಾತಂತ್ರ್ಯ ಎಲ್ಲಿ ತಂದು ಕೊಡ್ತಾರೆ? ತಂದು ಕೊಟ್ಟವ್ರೆ ಬೇರೆ. ಸ್ವಾತಂತ್ರ್ಯ ತಂದು ಕೊಟ್ಟರು ಸುಭಾಷ್ ಚಂದ್ರ ಬೋಸ್ ಹೋದ. ಇವ್ರ ಕೈಲಿ ಗನ್ ಹಿಡ್ಕೊಂಡು ಗೊತ್ತಿಲ್ಲ, ಇದು ಗೊತ್ತಿಂಗ ಗೊತ್ತಿಲ್ಲ ನನ್ನ ಮಕ್ಕಳಿಗೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಇವಾಗ ಭಾರತ ಪಾಕಿಸ್ತಾನ ಯುದ್ಧ ನಡೀತಾ ಇದೆ ಸರ್, ತಾವೇನು ಹೇಳಿ? ಇದು ಪ್ರತೀಕಾರ ತೆಕ್ಕಬೇಕೀಗ. 26 ಜನ ಅಮಾಯಕನ ಸಾಯಿಸಿದಾರಲ್ಲ ಅವರು, ಅದು ಅವರು ಮತ್ತೆ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರೆ ನಾವು ಅದನ್ನು ಪ್ರತೀಕಾರ ತೊಗೊಳ್ಳೇಬೇಕು. ಈಗ ಧರ್ಮ ನೋಡಿ ಹತ್ಯೆ ಮಾಡಿದ್ದಾರೆ. ಹೌದು, ಧರ್ಮ ನೋಡಿ ಮಾಡಿದಾಗೆ ನಾವು ಪ್ರತೀಕಾರ ತೊಗೊಳ್ಳೋಣ. ಎಲ್ಲರೂ ನಾವು ಒಂದಾಗಬೇಕು ಭಾರತೀಯರೀಗ. ಇದರಲ್ಲಿ ಜಾತಿ ಭೇದ ಭಾವ ಏನು ಬರಬಾರ್ದು, ಒಂದಾಗಿ ತೊಗೋಬೇಕು. ಪಾಠ ಕಲಿಸ್ಬೇಕು. ಅವರು ಯಾರು ಮಾಡಿದ್ರು ಅವ್ರಿಗೆ ಕಳಿಸ್ಬೇಕು. ಪಾಕಿಸ್ತಾನವನ್ನು ಈ ಬಾರಿ ಸರ್ವನಾಶ ಮಾಡ್ತಾರೆ ಅಂತ ಅಲ್ಲ, ಈಗ ಫಸ್ಟ್ ಅವ್ರು ಏನಂತಂದರೆ, ಈಗ ಫಸ್ಟು ಇವ್ರನ್ನ ಟೆರರಿಸ್ಟ್ನ ಹೊಡಿಬೇಕಂತ ಇದೆ. ಮೊದಲು ಅವ್ರನ್ನ ಮುಗಿಸ್ಬೇಕು, ಆಮೇಲೆ ನಮ್ಮ ಭಾರತ ದೇಶದಲ್ಲೇ ಇದ್ದಾರೆ. ಫಸ್ಟ್ ಇವ್ರನ್ನ ಮುಗಿಸ್ಬೇಕು. ಇಲ್ಲಿನ ಇವರು ಸಪೋರ್ಟಿಂದ ಅವ್ರು ಬರ್ಬೇಕಾಯ್ತು. ಇವ್ರು ಸಪೋರ್ಟಿಂದ ಅವ್ರು ಬರೋಕ್ಕಾಗಲ್ಲ. ಮೇನ್ ಏನು ನಮ್ಮ ಭಾರತದಲ್ಲೇ ಇದ್ದಾರೆ ಶತ್ರುಗಳು. ಏನು ಮಾಡೋಕ್ಕಾಗ್ತದೆ ಹೇಳ್ರಿ? ದೇಶದಲ್ಲಿ ಇದ್ಕೊಂಡೇ ದೇಶದಲ್ಲಿ ದೇಶದ್ರೋಹಿ ಕೆಲಸ ಮಾಡಿದ್ರೆ ಫಸ್ಟ್ ಇವ್ರಿಗೆ ಹೊಡಿಬೇಕು, ಆಮೇಲೆ ನೆಕ್ಸ್ಟ್ ಅವ್ರ ಹತ್ರ ಹೋಗ್ಬೇಕಂತ ನಾನು. ಪಾಕಿಸ್ತಾನದ ಮೇಲೆ ಯುದ್ಧ ನಡೀತಾ ಇದ್ರು ಕೂಡ ಸರ್, ಇವಾಗ ನಮ್ಮಲ್ಲೇ ಕೆಲವರು ಹೇಳ್ತಾ ಇದ್ದಾರೆ ಯುದ್ಧ ನಡಿಬಾರ್ದು, ಶಾಂತಿಯಿಂದ ಮಾತಾಡಿ. ಅವ್ರು ಏನು ಹೇಳ್ತಾರೆ? ಅವರು ನಮ್ಮ ದೇಶ ಕೊಟ್ಟಿಲ್ಲ, ಅವರು ಅವರಿಗೆ ಹುಟ್ಟಿದ್ದಾರೆ ಅಂತ ಲೆಕ್ಕ. ಅವರು ಏನು ಹೇಳ್ತಾರೆ? ಅವರು ಯುದ್ಧ ಸ್ಟಾರ್ಟ್ ಮಾಡೋದು ಅವರು ಅವರಿಗೆ ಹುಟ್ಟಿದ್ದಾರೆ, ಪಾಕಿಸ್ತಾನಕ್ಕೆ. ನಮ್ಮ ದೇಶ ಕೊಟ್ಟಿಲ್ಲ, ಅವರು ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತೀನಿ ನಾನು. ಅಂಥವ್ರನ್ನ ಮೊದಲು ಸಾಯಿಸ್ಬೇಕು. ಯಾರು ಹೇಳ್ತಾರೆ? ನಮ್ಮಲ್ಲಿ ಅನೇಕರು. ನಾನು ಹೇಳ್ತೇನೆ, ಶತ್ರುಗಳು ನಮ್ಮಲ್ಲಿರಿಂದ ಅವರು ಸರ್ ಟೆರರಿಸ್ಟ್ ಬಂದು ಅಮಾಯಕರನ್ನ ಸಾಯಿಸ್ತಾರಲ್ಲ ಸರ್, ಯಾರಾದ್ರೇನು? ಮುಂದೆ ಗಂಡನ ಮುಂದೆ ಹೆಂಡ್ತಿ ಗಂಡನ ಏನು ಅರ್ಥ? ಮಾನವೀಯತೆ ಇಲ್ದವ್ರಿಗೆ ಏನು ಅಂಥವ್ರಿಗೆ ನಾವು ಇದು ಕೊಡ್ಬೇಕಾ? ಹೊಡೆದಾಕ್ಬೇಕು ಅವರಿಗೆ. ನನ್ನ ಪಾಲಿಸಿ. ಆಪರೇಷನ್ ಸಿಂಧೂರ ಇದ್ರ ಬಗ್ಗೆ ಏನು ಹೇಳ್ತೀವಿ? ಆಪರೇಷನ್ ಸಿಂಧೂರ ಅದು ಒಳ್ಳೆಯ ಡಿಸಿಷನ್ ತೊಗೊಂಡದ್ದು. ಅದ್ರ ಬಗ್ಗೆ ನೋ ಡೌಟು, ಒಳ್ಳೆಯ ಸಿಂಧೂರ ಬಗ್ಗೆ ತೊಗೊಂಡಿದ್ದಾರೆ. ಆದರೆ ಅದು ಮಾನವೀಯತೆನೇ ಅಲ್ಲ ಸರ್. ಅದು ಯಾವ ಧರ್ಮ ಆಗಲಿ ಏನಾಗಲಿ ಅದು ಅಲ್ಲ ಅದು. ಯಾಕಂದರೆ ಅಮಾಯಕರು ಅವ್ರು ಏನೋ ಹೋಗಿರ್ತಾರೆ. ನಿಜವಾಗಿ ಅದು ನಮಗೆ ನೋಡಿದರೆ ಮೈ ಜುಮ್ ಅಂತ ಬೇಜಾರಾದ ನಮಗೆ ನಿಂತು ಅವ್ರಿಗೆ ಹೊಡೆಯೋಷ್ಟು ಆಕ್ರೋಶ ಬರ್ತದೆ ನಮಗೆ. ನನ್ನ ಮಕ್ಳಿಗೆ ಹೆಂಗೆ ಬಿಡ್ತಾರಪ್ಪ ಅಂತ. ಆದರೆ ಏನು ಮಾಡ್ತೀವಿ, ಕೆಲವೊಂದು ಸರ್ಕಾರದಲ್ಲಿ ಇದಲ್ಲ ನಮ್ಮೆಲ್ಲ ತಲೆ ಹಿಡ್ಕೊಂಡು ನನ್ನ ಮಕ್ಳು ಏನು ಮಾಡ್ಬೇಕು ಅವ್ರಿಗೆ? ಇವಾಗಾದ್ರೆ ನಮ್ಮವ್ರು ನಮ್ಮ ಅಣ್ಣ ತಮ್ಮರು ಅಂತಂದು ಏನು ಅಂಥವ್ರದ್ದು ನಾವೇನು ಮಾಡಬೇಕು? ದೇಶ ಇವಾಗ ಮನೆ ಹೋದ್ಮೇಲೆ ಅಲ್ಲೇ ಕಳಿಸ್ಬೇಕಾಗಿತ್ತು ಎಲ್ಲರನ್ನೂ. ಇವ್ರನ್ನ ಯಾರು ಇಟ್ಕೊಳ್ದು ಎಲ್ಲರನ್ನ ಅಲ್ಲಿಗೆ ಕಳಿಸ್ಬೇಕಾಗಿತ್ತು. ಇವಾಗ ಕೆಲವು ವರ್ಷಗಳಿಂದ ನನ್ನ ಹೇಳ್ತೀನಿ, ಈಗ ಇಂಡಿಯಾದಾಗಿರೋರು ಎಲ್ಲರಿಗೂ ಇದನ್ನು ಅವ್ರಿಗೆ ವೋಟಿಂಗ್ ಪವರ್ ಏನು ಕೊಡಬಾರ್ದು ಸರ್. ಅವರಿಗೆ ಇಲ್ಲಿ ಇರ್ತೀವಿ ಅಂದರೆ ಇರ್ಬೇಕು, ಅವರಿಗೆ ಕೊಡಬಾರ್ದು ಅಂತವ್ರಿಗೆಲ್ಲ ವೋಟಿಂಗ್ ಪವರು ಕೊಡಬಾರ್ದು, ಅವ್ರಿಗೆ ಯಾವ ಬೆನಿಫಿಟ್ ಕೊಡಬಾರ್ದು. ಯಾರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೆ ಅವರು ಹೌದು ಸರ್, ನಿಜವಾಗಿ ಮೋದಿಯವ್ರು ತೊಗೊಂತಲ್ಲ. ಈಗ ರೋಹಿಂಗ್ಯಾ ಗ್ಯಾಂಗ್ಗಳಿಗೆಲ್ಲ ಬಾಂಗ್ಲಾದೇಶ ಬಂದಲ್ಲ, ಅವ್ರಿಗೆಲ್ಲ ಯಾಕೆ ಸಪೋರ್ಟ್ ಮಾಡ್ಬೇಕು ರೀ? ಒಂದು ನೇಷನ್ ಅಂದರೆ ಒಂದು ಕಾನೂನು ಇರ್ಬೇಕು, ಎಲ್ಲರಿಗೂ ಒಂದೇ ಇರಬೇಕು. ಅವರು ಬೇರೆ ಇವರು ಬೇರೆ ಅಂದರೆ ಏನಿದೆ ಅರ್ಥ? ಎಲ್ಲರೂ ಇಲ್ಲಿ ಗಾಳಿ ಬೆಳಕು ಇಲ್ಲಿದು ಎಲ್ಲ ಯೂಸ್ ಮಾಡೋಕ್ಕೆ ಇದು ಮಾತ್ರ ಬೇಕು ಇಂಡಿಯಾ. ಮತ್ತು ನಮ್ಮವರಿಗೆ ಟಾರ್ಗೆಟ್ ಮಾಡೋದು ಇದು ಯಾವ ಲೆಕ್ಕ? ಸರ್ ಇವಾಗ ಕೆಲವು ವರ್ಷಗಳ ಹಿಂದೆ ಮುಂಬೈ ತಾಜ್ ಅಟ್ಯಾಕ್ ಆಗಿತ್ತು ಸರ್. ಅವಾಗ ಏನಾದರೂ ಅಲ್ಲಿಂದ ಇಷ್ಟು ಅಟ್ಯಾಕ್ ಆಗಿ ಬಂದು ನೋಡ್ತಾ ಅದ್ರ ಬಗ್ಗೆ ಯಾರು ತೊಗೊಂಡ್ಲ. ಇವತ್ತು ನಿಜವಾಗಾದ್ರೆ ನಮ್ಗೆ ದೇಶಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿ ಬಂದಾನೆ, ಒಳ್ಳೆ ಪ್ರಧಾನಮಂತ್ರಿ ಬಂದಿದ್ದಾನೆ. ಅವ್ರಿಗೆ ನಾವು ಕೈ ಮುಗಿದು ಹೇಳ್ತೀವಿ, ಅವ್ರು ತೊಗೊಳ್ಳೋ ಡಿಸಿಷನ್ ಕರೆಕ್ಟ್ ಆಗಿದೆ. ಆ ಟೈಮಲ್ಲಿ ಏನಾದರೂ ನರೇಂದ್ರ ಮೋದಿ ಅವರು ಇರ್ತಿದ್ರೆ ಏನಾಗ್ತಿದೆ? ಅಲ್ಲ, ನರೇಂದ್ರ ಮೋದಿ ಅಂಥ ಟೈಮ್ ಇದ್ರೆ ಆಗ್ತದೆ. ಇವರೆಲ್ಲ ತಲೆ ಹಿಡ್ಕೊಂಡವ್ರು ಬಂದು ಅಲ್ಲಿಂದ ಇವರು ತಮ್ಮ ಸ್ವಾರ್ಥಕ್ಕಾಗಿ ದೇಶನ ಬಲಿ ಕೊಟ್ಟಿದ್ದಾರೆ ಹೊರತು ದೇಶದ ಬಗ್ಗೆ ಯಾರಿಗೂ ಇವ್ರಿಗೆ ಕಾಳಜಿ ಇಲ್ಲ ರೀ. ನಿಜವಾಗಿ ಹೇಳ್ಬೇಕಂದ್ರೆ ದೇಶದ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ಲ. ಯಾಕಂದ್ರೆ ನಾವು ಒಬ್ಬ ಯೋಧನ ಮಗ. ಯಾಕಂದ್ರೆ ನಮ್ಮದು ತಂದೆ ತಾತ ನಮ್ಮದೆಲ್ಲ ಮಿಲ್ಟ್ರಿ ಬೇಸ್ನವರು ನಾವು ಬಂದವರು. ಯಾಕಂದ್ರೆ ನಾವು ಬಾರ್ಡರ್ನಲ್ಲಿರೋರಿಗೆ ಗೊತ್ತಾಯ್ತು, ಇಲ್ಲಿವ್ರಿಗೆ ಏನು ಗೊತ್ತಾಯ್ತು ರೀ?
₹2 ಕೊಟ್ಟರೆ ನಿಮ್ಮಂತೆ ಮಾಡ್ತಾರೆ, ₹4 ಕೊಟ್ಟರೆ ಅವನಂತೆ ಮಾಡ್ತಾರೆ. ಹೋಗಿ ಓಟ್ ಹಾಕ್ತಾರಂತ ಗಂಡು ನನ್ನ ಮಕ್ಕಳಿಗೆ. ನಿಜವಾಗಿ ಅಂತಂದರೆ ಯಾರಿಗೆ ಹಾಕ್ಬೇಕಮ್ಮ ಅದೇ ಗೊತ್ತಿಲ್ಲ. ಇವತ್ತು ಅವ್ರು ಎಷ್ಟು ಕೋಟಿಗಟ್ಟಲೆ ಆಸ್ತಿ ಮಾಡಿದ್ದಾರೆ, ನಮಗೇನಿದೆ? ಅವ್ರನ್ನ ನಾವು ಸಾಕ್ತಾಯಿದ್ವಿ MLA MP ಗಳಿಗೆ, ನಮಗೆ ಅವ್ರು ಯಾರು ಸಾಕ್ತಾ ಇಲ್ಲ. ನಮ್ಮ ದುಡ್ಡಿಂದ ಅವ್ರು ಸಾಕ್ತಾರೆ. ಈ ನಮ್ಮ ಜನಗಳಿಗೆ ಗೊತ್ತಾಗಬೇಕಲ್ಲ. ಈಗ ಮೋದಿ ಬಂದಿಂದ ಸ್ವಲ್ಪ ಜನಗಳಿಗೆ ಗೊತ್ತಾಗಿದೆ ನಮ್ಮ ದೇಶ ಬಗ್ಗೆ ಏನಿದೆ ಹೆಂಗಿದೆ ಅಂತ ಬಂದಿಂದ ಗೊತ್ತಾಗಿದೆ. ಅಂದರೆ ಏನು ಗೊತ್ತಾಗ್ತದೆ ಸರ್? ಮೋದಿಯವರು ಪ್ರಧಾನಿ ಆದ ನಂತರ ಸೈನಿಕರಿಗೆ ಫ್ರೀ ಹ್ಯಾಂಡ್ ಸಿಕ್ಕಿದೆ ಅಂತ. ಹೌದು, ಅವರು ಯಾವಾಗಲೂ ಫ್ರೀ ಬಿಟ್ಟು ಎಲ್ಲರಿಗೂ ಫ್ರೀ ಬಿಟ್ಟಾರೆ, ನಮ್ಮನ್ನು ಬದುಕಕ್ಕೆ ಫ್ರೀ ಬಿಟ್ಟಿದ್ದಾರೆ. ಕಷ್ಟಪಟ್ಟರೆ ದುಡ್ರಿ ತಿನ್ಕರಿ ಅಂತಿದ್ದಾರೆ ಅವರು. ಅವರೇನಿಗೆ ನಮಗೇನು ಯಾರಿಗೇನು ಇದು ಮಾಡಿಲ್ಲಲ್ಲ. ಆದರೆ ಏನಂದರೆ ಇವತ್ತು ಏನಂದರೆ ನಮ್ಮ ಸರ್ಕಾರದಲ್ಲಿ ಫ್ರೀ ಅಂತ ಕೊಡ್ತಾರಲ್ಲ, ಫಸ್ಟ್ ಅವ್ರಿಗೆ ಹೊಡಿಬೇಕಂತ ಅನಿಸ್ತದೆ. ಏನಕ್ಕೆ ಕೊಡ್ಬೇಕು ರೀ? ಹಿಂದಿನ ಕಾಲದಲ್ಲಿ ರಾಜರಿದ್ದರು, 1 ಎಕರೆ ಜಮೀನು ಕೊಡ್ತಿದ್ರು ಅವ್ರಿಗೆ, ದುಡ್ಕೊಂಡು ತಿಂದು ಬದುಕ ದಾರಿ ಕೊಡ್ತಾರೆ. ಇವ್ರೇನು ರೀ ರೇಷನ್ ಕೊಟ್ಟೆ, ಅಕ್ಕಿ ಕೊಟ್ಟೆ, ಫ್ರೀ ಕೊಟ್ಟೆ, ಓಡಾಡ್ಕೊಟ್ಟೆ, ಏನಿದೆ ರೀತಿ? ಯಾರು ದುಡ್ಡು ಕೊಡ್ತಾರೆ ಇವರು? ಅಧಿಕಾರಕ್ಕೋಸ್ಕರ ಮಾಡ್ತಾರೆ. ಅಲ್ಲ, ಅಧಿಕಾರ ಅದು ಅವ್ರಿಗೋಸ್ಕರ ನಮ್ಮನ್ನು ಸಾಯಿಸ್ತಾರಲ್ಲ ಸರ್. ಈಗ ಹೆಂಡ್ತಿಗೆ ತೋರಿಸ್ತಿದ್ರೆ ಕೊಡ್ತಾರೆ. ಯಾರಿಗೆ ಕೊಟ್ಟರು? ಎಲ್ಲರಿಗೆ ಬೆನಿಫಿಟು. ಇದು ಏನು ಕೊಡ್ಬೇಕು ಸರ್ಕಾರ? ರೇಷನ್ ಏನು ಕೊಡ್ಬೇಕಂತ ಅವ್ರಿಗೆ ದುಡ್ಕೊಂತಿರೋ ದಾರಿ ಕೊಡಬೇಕು. ಎಲ್ಲರೂ ಹುಟ್ಟಿದಾಗ ಬಡವರು ಇರ್ತಾರೆ, ಅವ್ರು ಕಷ್ಟಪಟ್ಟು ಶ್ರೀಮಂತರಾಗಿರ್ತಾರೆ. ಕಷ್ಟಪಟ್ಟು ಬದುಕೋ ದಾರಿ ಹೇಳ್ಕೊಡ್ರಿ. ಇಲ್ಲ ಅವ್ನು ಬಡವನ ರೇಷನ್ ಕೊಟ್ಟಾನ ಅಮಾಯಕ ಅಂತಂದ್ರೆ ಏನದು? ಇಲ್ಲಿ ಎಷ್ಟು ಜನ ಹಿಂದೂಗಳನ್ನ ನರಭೇದ ಆಗ್ತದೆ, ಅವ್ರಿಗೆ ಅಮಾಯಕರು ಅಂತಾರೆ. ಇವರು ದೇಶ ಆಳವ್ರೇನ್ರಿ ಇವರು? ಯಾರಾದ್ರೂ ಮನುಷ್ಯ ಅಂತಾನೆ. ಹಿಂದೂ ಮುಸ್ಲಿಮ್ ಅಂತ ಬೇಡ ನಾನು ಹೇಳೋದು, ಎಲ್ಲರೂ ಭಾರತೀಯರಂತಾನೆ. ಅಂಥವ್ರಿಗೆ ಯಾಕೆ ಶಿಕ್ಷೆ ಕೊಡೋಲ್ಲ? ಮೊನ್ನೆ ಒಂದು ಹಸು ಕೆಚ್ಚಲನೆ ಕೊಯ್ದಾಗ ಅಮಾಯಕರು ಅಂತ ಹೇಳಿದರು. ಇಂಥವ್ರಿಗೆ ನಾವೇನು ಹೇಳ್ದೆ ಹೇಳ್ರಿ? ಇಂಥವ್ರಿಗಾಗಿ ದೇಶ ಕೊಟ್ರಿ ನಾವು. ನಮ್ಮ ಜನಗಳಿಗೆ ಬುದ್ಧಿಲ್ಲ, ನಾವೇನು ಮಾಡೋಕ್ಕಲ್ಲ, ಅವ್ರಿಗೆ ಹೇಳೋಕ್ಕಲ್ಲ, ನಮ್ಮ ಜನಗಳಿಗೆ ತಿಳ್ಕೊಬೇಕಷ್ಟೇ. ಮಂಗಳೂರಲ್ಲಿ ಒಬ್ಬರು ಹತ್ಯೆ ನಡೀತು ಸರ್, ಸುಹಾಸ್ ಶೆಟ್ಟಿ. ಅದೇ ಮತ್ತು ಅದ್ರದ್ದು ಬಗ್ಗೆ ನಾನು ಹೇಳಿದೆ. ಈಗ ಎಷ್ಟು ಜನ ಸಾಯ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ತೊಗೊಳ್ಳೋದು? ಅಮಾಯಕರು ಅಂತ ಅಂತಾರೆ. ಈಗ 26 ಜನ ಸಾಯಿಸಿದ್ರೆ ಅವ್ರ ಲೆಕ್ಕದಲ್ಲಿ ಅವ್ರು ಅಮಾಯಕರು ಅಂತಂದ್ರೆ ಇವ್ರು ಹೇಳೋದು. ಇವ್ರೇನಾರು ಮೇಲೆ ಮೋದಿ ಜಾಗದಲ್ಲಿ ಇವರಿದ್ದರೆ ಇಂಥವ್ರು ನಾವು ಇಟ್ಕೊಂಡು ದೇಶ ಆಳ್ತೀವಿ, ಇಂಥವ್ರ ಕೈಯಲ್ಲಿ ನಾವು ಇದ್ದೀವಿ. ಈಗ ನಮ್ಮನ್ನು ಸಾಯಿಸ್ತಾ ಇದ್ದಾರೆ ಹೊರತು ಅವ್ರಿಗೆ ದೇಶದ ಬಗ್ಗೆ ಜ್ಞಾನ ಇಲ್ಲ. ನಮ್ಮ ಭಾರತ ದೇಶ ಇವತ್ತು ಒಳ್ಳೆಯ ಮರ್ಯಾದೆ ಸ್ಥಾನದಲ್ಲಿ, ಒಳ್ಳೆಯ ಉನ್ನತ ಸ್ಥಾನದಲ್ಲಿದೆ. ಆ ಹೆಸರನ್ನ ಇವ್ರು ಕೆಡಿಸ್ತಾರೆ, ಹೋಗಿ ಕೆಡಿಸ್ತಾ ಇದ್ದಾರಲ್ಲ. ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಪ್ರಜಾಪ್ರಭುತ್ವ ಹಾಳಾಗಿದೆ ಅಂತೇಳಿ ಎಲ್ಲ ಫ್ರೀ ಬಿಟ್ಟಿದ್ದಾರೆ. ಅಣ್ಣ ದುಡೋಕ್ಕೆ ಕಷ್ಟ. ನಾನು ಹೇಳ್ತೇನೆ, ಇಡೀ ವರ್ಲ್ಡಲ್ಲಿ ನಮ್ಮ ಭಾರತ ದೇಶ ಅಂತ ವರ್ಲ್ಡ್ ಇಲ್ಲಿ ಜಗತ್ತು ಎಲ್ಲಿಲ್ಲ. ಇಲ್ಲಿ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ 3 ಕಾಲ ಯಾವ ಜಗತ್ತಿಗಿಲ್ಲ. ಅಂಥ ದೇಶ ನಾವು ಹಾಳು ಮಾಡ್ಕೊಂಡ್ರೆ ನಮ್ಮಂಥ ದಡ್ಡರು ಯಾರಿಲ್ಲ. ಸರ್, ಇವಾಗ ರಫೇಲ್ ಯುದ್ಧ ವಿಮಾನ ಖರೀದಿ ಮಾಡಬೇಕಾದ್ರೆ ಕಾಂಗ್ರೆಸ್ಸಿಗರು ಮತ್ತು ಒಂದಿಷ್ಟು ಅಪೋಸಿಷನ್ ಪಾರ್ಟಿ ಎಲ್ಲ ಹೇಳಿತು ಮೋದಿ ಅವರು ಹಗರಣ ಮಾಡ್ತಾ ಇದ್ದಾರೆ ರಫೇಲ್ ವಿಚಾರದಲ್ಲಿ. ಇವಾಗ ಅದೇ ರಫೇಲ್ ಯುದ್ಧ ವಿಮಾನ ಪಾಕಿಸ್ತಾನದ ಮೇಲೆ ಮುಗಿಬಿದ್ದಿದೆ ಸರ್, ಏನು ಹೇಳ್ತೀವಿ? ಅಲ್ಲಲ್ಲ, ಈಗ ಯುದ್ಧ ಅದು ಅವ್ಯವಹಾರ ಬೇರೆ, ಯುದ್ಧನೇ ಬೇರೆ. ಅವ್ಯವಹಾರ ಮಾಡಿದ್ದು ಅಂತ ಹೇಳಿದ್ದಾನೆ. ಅದು ಯುದ್ಧಕ್ಕೆ ಬೆಳಕೊಂಡು ತಪ್ಪೇನಿಲ್ಲಲ್ಲ. ಈಗ ತಂದದ್ದೇ ಅದ್ರಿಗೋಸ್ಕರ. ಆದರೆ ಅವ್ಯವಹಾರ ಮಾಡ್ಕೊಂಡು ತಂದದ್ದು ಇಡೀ ದೇಶಕ್ಕೆ ಗೊತ್ತಿದೆ. ಮೋದಿ ಏನು ಹೇಳಿದ್ರು ಅದಕ್ಕೆ ಮೊದಲಿಂದ ಹೇಳ್ತಿದ್ದಾರಲ್ಲ, ಎಲ್ಲರೂ ಹೇಳ್ತಿದ್ದಾರೆ. ಅದು ಪಣಿದ್ರು, ಪೇಪರಲ್ಲಿ ಬಂದಿತ್ತು, ಎಲ್ಲ ಬಂದಿತ್ತು. ಏನು ಮಾಡ್ತಾರೆ? ಅವರು ಹುಟ್ಟಿದ್ದೇ ದೇಶ ಹಾಳು ಮಾಡೋಕ್ಕೆ. ಅವರೆಲ್ಲ ದೇಶಕ್ಕೆ ಅವರು ಮಾಡಿದ ತಪ್ಪಿಗೆ ಅವ್ರ ಶಿಕ್ಷೆ ದೇವರೇ ಕೊಟ್ಟಿದ್ದಾನೆ. ಯಾರು ಮೋದಿ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ. ಅವರು ಎಲ್ಲರೂ ಸಾಯ್ಬೇಕಾದ್ರೆ ಅವ್ರ ರೀಸನ್ ಅವರೇ ಸತ್ತದ್ದು. ಅವ್ರಿಗೆ ಯಾರು ಸಾಯಿಸಿದ್ರ? ಅವ್ರು ಮಾಡಿದ ಕರ್ಮಫಲ ಅವರೇ ಅನುಭವಿಸಿದ್ದಾರೆ. ಮತ್ತು ಅವರು ದೇಶಕ್ಕಾಗಿ ಬಲಿದಾನ ಕೊಟ್ಟರು ಅಂತ ಹೇಳ್ತಾ ಇರ್ತಾರೆ. ಯಾರು ದೇಶಕ್ಕೆ ಬಲಿದಾನ ಕೊಟ್ಟರ? ಸ್ವಾತಂತ್ರ್ಯ ನಾವೇ ತಂದು ಕೊಟ್ಟಿದ್ದೀವಿ. ಸ್ವಾತಂತ್ರ್ಯ ಎಲ್ಲಿ ತಂದು ಕೊಡ್ತಾರೆ? ತಂದು ಕೊಟ್ಟವ್ರೆ ಬೇರೆ. ಸ್ವಾತಂತ್ರ್ಯ ತಂದು ಕೊಟ್ಟರು ಸುಭಾಷ್ ಚಂದ್ರ ಬೋಸ್ ಹೋದ. ಇವ್ರ ಕೈಲಿ ಗನ್ ಹಿಡ್ಕೊಳ್ಳೋಕೆ ಗೊತ್ತಿಲ್ಲ, ಇದು ಹಿಂಗೆ ಗೊತ್ತಿಲ್ಲ ನನ್ನ ಮಕ್ಕಳಿಗೆ. ಸ್ವಾತಂತ್ರ್ಯ ತಂದು ಕೊಟ್ಟವ್ರೆ ಬೇರೆ. ಸುಮ್ಮನೆ ಅವನಿಗೆ ನಾಥಾರಾಮ್ ಗೋಡ್ಸೆನ ಹೆಸರು ಹೇಳ್ತಿದ್ದಾರೆ. ನಾಥಾರಾಮ್ ಗೋಡ್ಸೆ ಎಲ್ಲಿ ಸಾಯಿಸಿದ್ದಾನೆ? ಅವ್ನು 2 ಬುಲೆಟ್ ಹೋಗಿದ್ರೆ, ಇನ್ನೊಂದು ಬುಲೆಟ್ ಯಾರು ಹೊಡೆದ್ರು? ಮಹಾತ್ಮ ಗಾಂಧಿ 3 ಬುಲೆಟ್ ಇದ್ರು ಅವನ ದೇಹದಲ್ಲಿ. ಅದು ಯಾರ್ದು ಬುಲೆಟ್? ಅದು ಎಲ್ಲ ಅವರವರಲ್ಲೇ ಅವರು ಸ್ವಾರ್ಥಕ್ಕಾಗಿ ಇನ್ನೊಬ್ಬರು ಬಲಿ ತೊಗೊತಾರೆ. ಈ ದೇಶ ಆಳ್ತಾ ಇದ್ದಾರೆ ಅಷ್ಟೇ. ನೀ ಚೆನ್ನಾಗಿದೆ, ಮೇಲಕ್ಕೆ ಬರ್ತಾ ನಿನ್ನ ಗುಂಡಿಟ್ಟು ಸಾಯಿಸೋದೇ ಕೆಲಸ. ಅವ್ರ ಕಡೆಯವರು ಸಾಯಿಸ್ತಾರೆ ಸರ್. ಅವ್ನು ಹೇಳಿದ್ನಲ್ಲ ಡೈರೆಕ್ಟಾಗಿ, ಅವ್ನ ಬಗ್ಗೆ ಇನ್ವಿಟೇಷನ್ ಮಾಡಲ್ಲ, ಏನೆಲ್ಲ ಇದು ಮಾಡಿದರು. ಯಾಕಂದರೆ ನಾವು ಯೋಧನ ಮಗಾಗಿ ನಮ್ಗೆ ಇಷ್ಟೇ ಗೊತ್ತಿರೋದು ನಾವು ಮಾತಾಡ್ಕೊತೀವಿ. ಈಗ ಬೇರೆಯವ್ರಿಗೆ ಗೊತ್ತಾಗಲ್ಲ. ಇಲ್ಲಿ ಇದ್ದವ್ರಿಗೆ ಏನು ಗೊತ್ತಾಗ್ತಾರೆ? ಇವತ್ತು ಕಾಂಗ್ರೆಸ್ ಜೈ ಅಂದರೆ ಕಾಂಗ್ರೆಸ್ ಅಂದರೆ BJP ಜೈ, ಯಾರು ಹೇಳ್ತಾರೆ ಜೈ ಅಂತ ದುಡ್ಡು ಕೊಟ್ಟರೆ. ಇಂಥವಾಗ ಏನು ಮಾಡ್ತೇವೆ? ಅವ್ರ ಅಪ್ಪ ಅಮ್ಮ ಹುಟ್ಟಿದ್ರೆ ಅವ್ರು ಮಾತಾಡಲ್ಲ. ಅವರು ಹುಟ್ಟಿದ್ದೇ ಇವರಿಗೆ, ಸರ್ಕಾರಕ್ಕೆ. ಸರ್ಕಾರ ರೇಷನ್ ತಿಂದ್ಮೇಲೆ ಸರ್ಕಾರಕ್ಕೆ ಹುಟ್ಟಿದಂಗೆ ನಮ್ಮ ತಂದೆ ಹೇಳ್ತಿದ್ರು. ಸರ್ಕಾರ ಬೆನಿಫಿಟ್ ತೊಗೊಂಡ್ಬಿಟ್ರೆ ನೀನು ಅಲ್ಲಿಗೆ ನಿಮ್ಮ ಅಪ್ಪಗೆ ಹುಟ್ಟಿಲ್ಲ, ನೀನು ಸರ್ಕಾರಕ್ಕೆ ಹುಟ್ಟಿದ ಅಂತ ಹೇಳ್ತೀನಿ ನಾನು. ಇದು ಒಂದು ವಾಕ್ಯ ಅಷ್ಟೇ, ಮುಗ್ದೈತೆ, ಜಾಸ್ತಿ ಹೇಳೋದಿಲ್ಲ. ಗ್ಯಾರಂಟಿ ಆಗಲಿ ಏನಾಯ್ತು ಅಲ್ಲ, ಸರ್ಕಾರ ಫ್ರೀ ಸೌಲಭ್ಯ ತೊಗೊಂಡಾಗ ನೀವು ಸರ್ಕಾರಕ್ಕೆ ಹುಟ್ಟಿರಿ, ನಿಮ್ಮ ಅಪ್ಪಗೆ ನೀವು ಹುಟ್ಟಿಲ್ಲ ಅಂತ ಹೇಳ್ತೀನಿ ನಾನು. ಒಂದೇ ಮಾತು. ಅದನ್ನ ಯಾಕೆ ತೊಗೋಬೇಕ್ರಿ ದರಿದ್ರ? ನೀ ಯಾರಿಗೆ ಹುಟ್ಟಿದೆ? ನಿಮ್ಮ ಅಪ್ಪ ಅಮ್ಮ ಕೇಳಿ ಹುಟ್ಟಿಸಿದವನಿಗೆ. ನನ್ನ ಮಕ್ಕಳು ಕೊಡ್ತಾರೆ ಎಂದಿಲ್ ಕಾಸು, ಹೇಳ್ತೀನಿ ಯಾಕೆ? ಅವ್ರ ಕೈಯಿಂದ ಕೊಡ್ತಾರಾ? ನರೇಂದ್ರ ಮೋದಿ ಅವರ ಕೈಯಲ್ಲಿ ದೇಶ ಸುರಕ್ಷಿತವಾಗಿದೆಯಾ ಸರ್? ಅಲ್ಲ, ಈಗ ಇಡೀ ದೇಶಕ್ಕೆ ಗೊತ್ತಿದೆ
ಇಡೀ ಪ್ರಪಂಚನೇ ಮೋದಿನ ಲೈಕ್ ಮಾಡ್ತಾರೆ. ಆದರೆ ನಮ್ಮ ಇಂಡಿಯನ್ಸ್ ಯಾರು ಲೈಕ್ ಮಾಡಲ್ಲ. ನಾವೇನು ಮಾಡೋಕ್ಕಾಗುತ್ತೆ? ನಮ್ಮ ದುರದೃಷ್ಟ. ಇಡೀ ವರ್ಲ್ಡಲ್ಲಿ ಹೇಳ್ತೀವಿ. ಇವತ್ತು ಅರಬ್ ಕಂಟ್ರಿಯನ್ನು ಲೈಕ್ ಮಾಡ್ತಾರೆ, ಕರೆಸಿ ಅವ್ರಿಗೆ ವೆಲ್ಕಮ್ ಮಾಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ಏನು ಮಾಡ್ತಾರೆ? ಮೋದಿ ಸರಿ ಇಲ್ಲ ಅಂತ ಎಲ್ಲರಿಗೂ ಹೇಳ್ತಿರ್ತಾರೆ. ಫಸ್ಟ್ ಇವ್ರು ಸರಿ ಇಲ್ಲ. ಈಗ ನೋಡಿರಿ, ನೀವು ಒಂದು ಬಳ್ಳು ನಿಮ್ಗೆ ಸರಿ ಇಲ್ಲ ಅಂದರೆ 3 ಬಳ್ಳು ತೋರಿಸ್ತಾರೆ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ನೀವು ಒಂದೇ ಬಳ್ಳು ತೋರಿಸ್ರಿ, ಮೋದಿ ಸರಿ 3 ಬಳ್ಳು ನಿಮಗೆ ತೋರಿಸ್ತಲ್ಲ, ಅದನ್ನ ಅರ್ಥ ಇಲ್ಲ ಅವ್ರಿಗೆ. ಅವಕ್ಕೆ ಏನು ಬೇಕು ಸರ್? ಏನನ್ನ ಹೋಗಲಿ, ಅವ್ರಿಗೆ ದೇಶ ಇಂಪಾರ್ಟೆಂಟ್ ಇಲ್ಲ. ಅವರು ದುಡ್ಡು ಮಾಡೋದು ಅಧಿಕಾರ ಅಷ್ಟೇ. ಈಗ ನಾವು ಜೈಲಲ್ಲಿದ್ದರೆ ಹೂವಿನ ಹಾರ ಥರ ಹಾಕಿ ಬರ್ತಿದ್ವಿ. ಇಂಥ ನಮ್ಮವ್ರಿಗೆ ಹೇಳ್ಬೇಕು, ಒಮ್ಮೆ ಕಳ್ಳ ಅಂದಮೇಲೆ ಕಳ್ಳನೇ ಅವನು. ಯಾಕೆ ಅವ್ರಿಗೆ ಓಟ್ ಹಾಕಬೇಕು ಸರ್? ಇವಾಗ ಭಾರತ ಪಾಕಿಸ್ತಾನ ಯುದ್ಧ ನಡೀತಾ ಇದೆ ಸರ್. ಭಾರತದ ಪ್ರಜೆಯಾಗಿ ತಾವೇನು ಹೇಳಿ ಇಚ್ಛೆ? ನಮ್ಮ ತಂಟೆಗೆ ಬಂದರೆ ಬಿಡಬಾರ್ದು. ನಾವು ಸುಮ್ಮನೆ ಕೆಣಿಕೊಂಡು ಹೋಗಲ್ಲ. ನಮ್ಮ ತಂಟೆಗೆ ಬಂದಿದ್ದಾರೆ, ಬಿಡಬಾರ್ದು ಅವ್ರನ್ನ. ಕಾಶ್ಮೀರದಲ್ಲಿ ಹಿಂದೂಗಳನ್ನು ಹತ್ಯೆ ಮಾಡಿ ಹೌದು. ಪಾಕಿಸ್ತಾನದ ಮೇಲೆ ಭಾರತ ಪ್ರತೀಕಾರ ಪಾಕಿಸ್ತಾನ ಮೇಲೆ ತೀರಿಸ್ತಾ ಇಲ್ಲ, ಉಗ್ರಗಾಮಿಗಳನ್ನ ತೀರಿಸ್ತಾ ಇರೋದು. ಹೌದು, ತೀರಿಸಲೇಬೇಕು, ಅದನ್ನು ಬಿಡಬಾರ್ದು. ಅದರಿಂದ ನಮ್ಮ ದೇಶದ ಜನತೆನೂ ಅದೇ ಥರ ಸಪೋರ್ಟ್ ಕೊಡಬೇಕು. ಸೈನಿಕರು ಯುದ್ಧ ಮಾಡ್ತಾವ್ರೆ ಕರೆಕ್ಟು, ಅವ್ರಿಗೆ ನಾವು ಸಪೋರ್ಟ್ ಕೊಟ್ಟಾಗಿ ನಿಲ್ಲಬೇಕು ಅಷ್ಟೇ. ಇವಾಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಖುದ್ದಾಗಿ ನಾವು ನಮ್ಮ ಸೈನಿಕರು ಏನು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅದನ್ನು ವೀಕ್ಷಿಸ್ತಾ ಇದ್ದಾರೆ. ಅತ್ತ ಪಾಕಿಸ್ತಾನದ ಪ್ರಧಾನಿ ಬಂಕರ್ ಒಳಗಡೆ ಸುರಕ್ಷಿತವಾಗಿ ಕೂತಿದ್ದಾರೆ ಅಂತ ಬರ್ತಾ ಇದೆ ಸರ್. ಹೌದು, ಅವರು ಉಗ್ರಗಾಮಿಗಳಿಗೆ ಸಪೋರ್ಟ್ ಕೊಡಲಿಲ್ಲ ಅಂದರೆ ಯಾವ ತೊಂದರೆನೂ ಇಲ್ಲ. ಉಗ್ರಗಾಮಿಗಳಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ, ಅದರಿಂದ ಅವ್ರನ್ನ ಮುಗಿಸ್ಬೇಕು. ಆ ಲೆವೆಲ್ಲಿಗೆ ಬಂದಿದ್ದಾರೆ ಅವರು. ಅವರ ತಲೆ ಮೇಲೆ ಅವರೇ ಚಪ್ಪಟಿ ಕಲ್ಲು ಎಳ್ಕೊತಾ ಇರೋದು. ಅದರಿಂದ ಅವರು ಉಗ್ರಗಾಮಿಗಳ ವಿರುದ್ಧ ಹೋರಾಡ್ತಾ ಇರೋದು ಇಂಡಿಯಾ. ಇವಾಗ ಯುದ್ಧ ನಡೀತಾ ಇದ್ರು ಕೂಡ ಸರ್, ನಾವೆಲ್ಲ ಸಾಮಾನ್ಯವಾಗಿ ದಿನನಿತ್ಯ ನಮ್ದು ಏನು ಕೆಲಸ ಇದೆ ಅದನ್ನು ಮಾಡ್ತಾ ಇದ್ದೀವಿ. ಅತ್ತ ಪಾಕಿಸ್ತಾನದಲ್ಲಿ ಒಂದು ಆರ್ಥಿಕವಾಗಿ ಎಷ್ಟು ಇದಾಗಿದ್ದಾರೆ ಅಂದರೆ ಹೇಳಿ, ಬ್ಯಾಂಕಿಂದ ಒಂದು 3,000 ವಿಡ್ರಾಲ್ ಮಾಡೋಕ್ಕಿಲ್ಲ ಅಂತ. ಇವಾಗ 3,000ಕ್ಕಿಂತ ಜಾಸ್ತಿ ವಿಡ್ರಾಲ್ ಮಾಡೋಂಗಿಲ್ಲ ಅಂದರೆ ರಾಷ್ಟ್ರ ಸಂಪೂರ್ಣ ಒಂದು ಬಿಕಾರಿ ಆಗಿದೆ ಅಂತ. ಹೌದು, ಅವರಿಂದ ಅವ್ರು ಬಿಕಾರಿ ಆಗಿರೋದು. ಬೇರೆ ಯಾರು ಬಿಕಾರಿ ಮಾಡಿಲ್ಲ, ಅವರಿಂದ ಅವ್ರು ಬಿಕಾರಿ ಆಗಿರೋದು. ಅವರು ಫಸ್ಟ್ ಬುದ್ಧಿ ಕಲ್ತ್ರೆ ಎಲ್ಲ ಸರಿ ಆಗುತ್ತೆ. ಉಗ್ರಗಾಮಿಗಳು ಹೊರಗೆ ಓಡಿಸ್ಬೇಕು ಅವರು, ಆಮೇಲೆ ಅದು ಉದ್ಧಾರ ಆಗುತ್ತೆ. ಈಗ ಉಗ್ರಗಾಮಿಗಳು ಇಟ್ಕೊಂಡು ಅವರು ಸುಮ್ಮನೆ ಆಟ ಆಡ್ತಾ ಇರೋದ್ರಿಂದ ಅವರಿಗೆ ಪೆಟ್ಟು ಬಿದ್ದಿರೋದು. ಇವಾಗ ಒಂದಿಷ್ಟು ವರ್ಷದ ಹಿಂದೆ ಮುಂಬೈ ತಾಜ್ ಅಟ್ಯಾಕ್ ಆದಾಗ ಅವಾಗ ಏನಾದರೂ ಪ್ರಧಾನಿ ನರೇಂದ್ರ ಮೋದಿ ಅವರು ಇರ್ತಿದ್ರೆ ಏನಾಗ್ತಿತ್ತು ಸರ್? ಆವಾಗಲೇ ಬಿಸಿ ತೋರಿಸಿರೋರು. ಇವಾಗ ಏನು ಮಾಡ್ತಾ ಇದ್ದಾರೆ ಆವಾಗಲೇ ತೋರಿಸಿರೋರು. ಆವಾಗ ಏನೋ ಮನಮೋಹನ್ ಸಿಂಗು ಸ್ವಲ್ಪ ತಾಳ್ಮೆಯಿಂದ ಇದು ಮಾಡಿದರು, ಆದರೂ ಬುದ್ಧಿ ಕಲಿಲ್ಲ ಅವರು. ಇವಾಗ ತೋರಿಸ್ತಾ ಇದ್ದಾರೆ ಅದನ್ನು. ಅದರಿಂದ ಎಲ್ಲರೂ ಸಪೋರ್ಟ್ ಕೊಡಬೇಕು. ಯುದ್ಧ ನಮ್ಮ ಸೈನಿಕರಿಗೆ ಎಲ್ಲರೂ ಸಪೋರ್ಟು ಬೇಕು. ಭಾರತೀಯರೆಲ್ಲರೂ ಒಂದಾಗಿರ್ಬೇಕು. ಹೌದು, ಒಂದಾಗಿರಬೇಕು. ಭಾರತದಲ್ಲಿದ್ದೇ ಪಾಕಿಸ್ತಾನ ಬಗ್ಗೆ ಅವ್ರು ಪಾಕಿಸ್ತಾನಕ್ಕೆ ಹೋಗಲಿ, ನಮ್ಮ ದೇಶದಲ್ಲಿ ಇರಬಾರ್ದು. ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶದ ನೀರು ಕುಡಿದು ಅವ್ರ ಬಗ್ಗೆ ಮಾತಾಡೋರು ಅಲ್ಲೇ ಹೋಗಿಬಿಡ್ಲಿ. ಅವರು ಇಲ್ಲಿ ಇರೋದು ಬೇಡ ನಮ್ಮ ಭಾರತದಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.